ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಮುಂಬೈನಲ್ಲಿ ಸೂರ್ಯ ಎಂದಿನಂತೆ ಪ್ರಕಾಶಿಸುತ್ತಿದ್ದನು. ಆ ಸ್ಲಂನಲ್ಲಿ ರಿಜ್ವಾನ್ ಎಂಬ 12 ವರ್ಷದ ಬಾಲಕ ಎಂದಿನಂತೆ ತೆಂಗಿನ ಗರಿಗಳಿಂದ ಮಾಡಿದ ಪೊರಕೆಗಳನ್ನು ಹಿಡಿದುಕೊಂಡು ಬೀದಿಗಿಳಿದಿದ್ದನು. ಅವನ ಅಂಗಿಯ ಗುಂಡಿಗಳು ಕಿತ್ತು ಹೋಗಿ ಅಸ್ತವ್ಯಸ್ತವಾಗಿದ್ದವು. ಅವನ ಕಾಲಿಗೆ ಚಪ್ಪಲಿಗಳಿರಲಿಲ್ಲ, ಆದರೆ ಮುಖದಲ್ಲಿ ಒಂದು ಬಗೆಯ ಪ್ರಶಾಂತತೆ ಇತ್ತು. ಅವನ ಕಣ್ಣುಗಳಲ್ಲಿ ಒಂದು ಕಾಂತಿ ಇತ್ತು. ಬಹುಶಃ ಪ್ರಪಂಚಕ್ಕೆ ತಿಳಿಯದ ವಿಷಯವೊಂದು ಅವನಿಗೆ ತಿಳಿದಿರುವಂತೆ ಕಾಣುತ್ತಿತ್ತು. ರಿಜ್ವಾನ್ ಜೀವನ ಯಾವಾಗಲೂ ಕಷ್ಟಗಳಿಂದ ಕೂಡಿತ್ತು. ಅವನ ತಂದೆ ಅನ್ವರ್ ಖಾನ್ ಆ ಸ್ಲಂನ ನಿವಾಸಿಗಳ ಹಕ್ಕುಗಳಿಗಾಗಿ ಹೋರಾಡುವ ಒಬ್ಬ ಚಿಕ್ಕ ಸಾಮಾಜಿಕ ಕಾರ್ಯಕರ್ತರಾಗಿದ್ದರು. ಅಕ್ರಮ ಭೂಕಬಳಿಕೆದಾರರ ಮಾಫಿಯಾ ವಿರುದ್ಧ ಅನ್ವರ್ ಖಾನ್ ಯಾವಾಗಲೂ ಧ್ವನಿ ಎತ್ತುತ್ತಿದ್ದರು. ಅಂತಹ ಒಂದು ಹೋರಾಟದ ಸಮಯದಲ್ಲಿ ಅವರು ಒಂದು ದಿನ ಹಠಾತ್ತನೆ ಕಾಣೆಯಾದರು. ಇದನ್ನು ತಿಳಿದ ತಾಯಿ ಜುಲೈಖಾ ಆಘಾತವನ್ನು ತಡೆದುಕೊಳ್ಳಲಾಗಲಿಲ್ಲ. ಕೆಲವೇ ತಿಂಗಳುಗಳಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿ ಮರಣ ಹೊಂದಿದರು. ಇದರಿಂದಾಗಿ ರಿಜ್ವಾನ್ ಬೀದಿ ಪಾಲಾದನು. ಮನೆ ಇಲ್ಲದಂತಾಯಿತು. ಅನಾಥನಾದ ರಿಜ್ವಾನ್ಗೆ ಆಹಾರ ಸಿಗುವುದು ಕಷ್ಟವಾಯಿತು. ಆಗ ಅವನು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಕಲಿತನು. ಅವನು ಪೊರಕೆ ತಯಾರು ಮಾಡುವುದನ್ನು ಕಲಿತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿದನು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪೊರಕೆಗಳನ್ನು ಮಾರುತ್ತಿದ್ದನು. ರಾತ್ರಿ ವೇಳೆ ರೈಲ್ವೆ ಬ್ರಿಡ್ಜ್ ಕೆಳಗೆ ನ್ಯೂಸ್ ಪೇಪರ್ ಮಾರುತ್ತಿದ್ದನು. ನಂತರ ಅಲ್ಲೇ ಮಲಗಿ ನಿದ್ರಿಸುತ್ತಿದ್ದನು. ಇದೇ ಅವನ ಗೌರವಯುತ ಜೀವನವಾಗಿತ್ತು. ಜನರು ಕೆಲವೊಮ್ಮೆ ಅವನ ಮೇಲೆ ಕರುಣೆ ತೋರುತ್ತಿದ್ದರು. ಕೆಲವರು 2 ರೂಪಾಯಿ ಕೊಟ್ಟು ಪೊರಕೆ ತೆಗೆದುಕೊಂಡರೆ ಇನ್ನು ಕೆಲವರು ತಮಾಷೆ ಮಾಡಿ ಹೋಗುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ರಿಜ್ವಾನ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿಂತು ಪೊರಕೆಗಳನ್ನು ಮಾರುತ್ತಿದ್ದನು. ಗಟ್ಟಿ ಪೊರಕೆ, ಅಗ್ಗದ ಪೊರಕೆ, ಮನೆಗೆ ಕೆಲಸಕ್ಕೆ ಬರುವ ಪೊರಕೆಯೇ ಎಂದು ಗಟ್ಟಿಯಾಗಿ ಕೂಗುತ್ತಾ ವ್ಯಾಪಾರ ಮಾಡುತ್ತಿದ್ದನು. ಅಷ್ಟರಲ್ಲಿ ಹಠಾತ್ತನೆ ಒಂದು ಬಿಳಿ ಬಣ್ಣದ ಐಷಾರಾಮಿ ಕಾರು ಬಂದು ನಿಂತಿತು. ಅದರಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದರು. ಅವರು ತುಂಬಾ ಆತಂಕಕ್ಕೊಳಗಾದಂತೆ ಕಾಣುತ್ತಿದ್ದರು. ಅವರು ಪದೇ ಪದೇ ತಮ್ಮ ಜೇಬುಗಳನ್ನು ಹುಡುಕಿಕೊಂಡರು. ಸುತ್ತಲೂ ನೋಡಿದರು. ಆ ವ್ಯಕ್ತಿ ತನ್ನ ಕಾರಿನ ಕೀಯನ್ನು ಎಲ್ಲೋ ಕಳೆದುಕೊಂಡಿದ್ದಾರೆ ಎಂದು ರಿಜ್ವಾನ್ಗೆ ತಕ್ಷಣ ಅರ್ಥವಾಯಿತು. ಅವನು ನಿಧಾನವಾಗಿ ಆ ವ್ಯಕ್ತಿಯ ಹತ್ತಿರ ನಡೆದು ಗೌರವದಿಂದ, ಅಯ್ಯ, ಏನಾದರೂ ಬಿದ್ದು ಹೋಯಿತೆ ಎಂದು ಕೇಳಿದನು. ಆ ವ್ಯಕ್ತಿ ಆಘಾತದಿಂದ ಅವನ ಕಡೆ ನೋಡಿ ತಲೆಯಾಡಿಸಿದರು. ನಾನು ನನ್ನ ಕಾರಿನ ಕೀಗಳನ್ನು ಕಳೆದುಕೊಂಡಿದ್ದೇನೆ. ಒಂದು ಪ್ರಮುಖ ಮೀಟಿಂಗ್ಗೆ ಹೋಗಬೇಕಿತ್ತು. ಆದರೆ ಈಗ ನಾನು ಸಿಕ್ಕಿಹಾಕಿಕೊಂಡಿದ್ದೇನೆ. ಏನು ಮಾಡಲಿ ಎಂದು ಕಂಗಾಲಾದನು. ರಿಜ್ವಾನ್ ತಕ್ಷಣ ನೆಲದ ಕಡೆ ನೋಡಿದನು. ಕೆಲವೇ ಕ್ಷಣಗಳ ನಂತರ ರಸ್ತೆ ಪಕ್ಕದ ಮರದ ಕೆಳಗೆ ಏನೋ ಹೊಳೆಯುವುದು ಕಾಣಿಸಿತು. ಅವನು ಓಡಿ ಹೋಗಿ ನೋಡಿದಾಗ ಅದು ಅವರ ಕಾರಿನ ಕೀಯಾಗಿತ್ತು. ಅದನ್ನು ತೆಗೆದುಕೊಂಡು ಸ್ವಚ್ಛಗೊಳಿಸಿ ಅವರಿಗೆ ನೀಡಿದನು. ಆಗ ಸುಹೈಲ್ ಮಲ್ಹೋತ್ರಾ ಎಂಬ ಆ ವ್ಯಕ್ತಿ ಕ್ಷಣಕಾಲ ಮೌನವಾದರು. ಕೀಯನ್ನು ನೋಡಿ, ಹೇ, ನಿನಗೆ ಇದು ಹೇಗೆ ಸಿಕ್ಕಿತು ಎಂದು ಕೇಳಿದರು. ರಿಜ್ವಾನ್ ನಗುತ್ತಾ, ಸರ್, ನೀವು ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ನೋಡಿದ್ದರೆ ನಿಮಗೂ ಸಿಗುತ್ತಿತ್ತು ಎಂದನು. ಸುಹೈಲ್ ನಗುತ್ತಾ ತಕ್ಷಣ ಜೇಬಿನಿಂದ ಸ್ವಲ್ಪ ಹಣ ತೆಗೆದುಕೊಡಲು ಮುಂದಾದರು. ಆದರೆ ರಿಜ್ವಾನ್ ಅದನ್ನು ಬೇಡವೆಂದನು. ಸುಹೈಲ್ಗೆ ಅರ್ಥವಾಗಲಿಲ್ಲ. ಮೋಸ ಮಾಡಿ ಹಣಕ್ಕಾಗಿ ಸುಳ್ಳು ಹೇಳುವವರೇ ಹೆಚ್ಚಾಗಿರುವ ಈ ಪ್ರಪಂಚದಲ್ಲಿ ಹಣ ಕೊಟ್ಟರೂ ಬೇಡ ಎನ್ನುವ ಈ ಬಾಲಕನ ನಡೆ ಅವರಿಗೆ ಆಶ್ಚರ್ಯ ತಂದಿತು. ಆಗ ರಿಜ್ವಾನ್ ಹೇಳಿದ ಮಾತು ಸುಹೈಲ್ ಅವರನ್ನು ಬೆರಗುಗೊಳಿಸಿತು. ಸರ್, ಸಹಾಯ ಮಾಡಿ ಪ್ರತಿಫಲವನ್ನು ಆಶಿಸಬಾರದು. ನಾವು ನಮ್ಮ ಒಳ್ಳೆಯತನವನ್ನು ಮಾರಾಟ ಮಾಡಿದರೆ ಅದು ಬಿಸಿನೆಸ್ ಆಗುತ್ತದೆ. ಈ ಮಾತು ಸುಹೈಲ್ ಅವರ ಹೃದಯಕ್ಕೆ ಸಿಡಿಲಿನಂತೆ ತಾಗಿತು. ಅವರು ಒಬ್ಬ ದೊಡ್ಡ ಉದ್ಯಮಿ. ಆದರೆ ಯಾವ ಮಗುವು ಅವರಿಗೆ ಇಂತಹ ಪಾಠವನ್ನು ಕಲಿಸಿರಲಿಲ್ಲ. ತಕ್ಷಣ ತಮ್ಮ ಪಿಎಗೆ ಕರೆ ಮಾಡಿ ಈ ಹುಡುಗ ಯಾರೆಂದು ತಿಳಿಯಲು ಹೇಳಿದರು. ರಿಜ್ವಾನ್ ಮತ್ತೆ ತನ್ನ ಪೊರಕೆಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ಮಾರಾಟ ಮಾಡಲು ಹೊರಟು ಹೋದನು. ಆ ರಾತ್ರಿ ಸುಹೈಲ್ ತಮ್ಮ ಆಫೀಸ್ನಲ್ಲಿ ಕುಳಿತಿದ್ದರು. ಎಸಿ ರೂಮು, ಗಾಜಿನ ಗೋಡೆಗಳು, ಬೆಲೆ ಬಾಳುವ ಪೀಠೋಪಕರಣಗಳಿದ್ದರು. ಅವರ ಮನಸ್ಸಿನಲ್ಲಿ ಆ ಬಾಲಕನೇ ಇದ್ದನು. ಅಷ್ಟರಲ್ಲಿ ಅವರ ಪಿಎ ಬಂದು ವಿವರಗಳನ್ನು ನೀಡಿದನು. ಆ ಹುಡುಗನ ಹೆಸರು ರಿಜ್ವಾನ್. ತಂದೆ ಅನ್ವರ್ ಖಾನ್, ತಾಯಿ ಜುಲೈಖಾ ಬೇಗಂ. ಈಗ ಇಬ್ಬರೂ ಬದುಕಿಲ್ಲ ಎಂದು ಹೇಳಿದನು. ಸುಹೈಲ್ ಕಣ್ಣು ಮುಚ್ಚಿ ಯೋಚಿಸಿದರು. ರಿಜ್ವಾನ್ ಹೇಳಿದ ಒಳ್ಳೆಯತನವನ್ನು ಮಾರಿದರೆ ಅದು ವ್ಯಾಪಾರವಾಗುತ್ತದೆ ಎಂಬ ಮಾತು ಮತ್ತೆ ನೆನಪಾಯಿತು. ಇದು ಸಾಮಾನ್ಯ ಮಾತಲ್ಲ. ಒಬ್ಬ ಕಂಪನಿ ಮಾಲೀಕನನ್ನೇ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುವಂತೆ ಮಾಡಿದ ಮಾತದು. ರಿಜ್ವಾನ್ ಅಂದು ಕೇವಲ ಕಾರಿನ ಕೀ ಹುಡುಕಿಕೊಟ್ಟಿರಲಿಲ್ಲ. ಸುಹೈಲ್ ಅವರ ಮನಸಾಕ್ಷಿಯ ಕಿಲಿಕೆಯನ್ನು ತೆರೆದಿದ್ದನು. ಅದೇ ರಾತ್ರಿ ರಿಜ್ವಾನ್ ಫುಟ್ಪಾತ್ ಮೇಲೆ ಮಲಗಿ ಚಂದ್ರನನ್ನು ನೋಡುತ್ತಾ ತಾನು ಒಬ್ಬ ಶ್ರೀಮಂತನಿಗೆ ಸಹಾಯ ಮಾಡಿದೆ ಎಂಬ ತೃಪ್ತಿಯಿಂದ ಮಲಗಿದ್ದನು. ಅದೇ ಅವನ ಅದೃಷ್ಟವನ್ನು ಬದಲಾಯಿಸಲಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಸುಹೈಲ್ ಒಂದು ನಿರ್ಧಾರವನ್ನು ತೆಗೆದುಕೊಂಡರು. ಮರುದಿನ ಬೆಳಿಗ್ಗೆ ಸುಹೈಲ್ ಆಫೀಸ್ಗೆ ಬಂದ ತಕ್ಷಣ ರಿಜ್ವಾನ್ ಫೈಲ್ನಲ್ಲಿದ್ದ ಪೂರ್ತಿ ವಿವರಗಳನ್ನು ಓದಿದರು. ರಿಜ್ವಾನ್ ತಂದೆ ಅನ್ವರ್ ಖಾನ್ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಅವರು ಕೊಳೆಗೇರಿ ಜನರಿಗಾಗಿ ಹೋರಾಡಿದ ಪ್ರಮುಖ ನಾಯಕ. ಬಡವರ ಧ್ವನಿಯಾಗಿದ್ದ ಅವರು ಅನೇಕ ಪ್ರಭಾವಿ ಭೂಮಾಲೀಕರು ಮತ್ತು ರಾಜಕಾರಣಿಗಳ ವಿರುದ್ಧ ಕೇಸ್ ಹಾಕಿದ್ದರು. ಅವರ ಬಳಿ ಹಲವರ ಬಣ್ಣ ಬಯಲು ಮಾಡುವ ಸಾಕ್ಷ್ಯಾಧಾರಗಳಿದ್ದವು. ಆದರೆ ಅವರು ಹಠಾತ್ ಕಾಣೆಯಾದ ನಂತರ ಪೊಲೀಸರು ಆ ಫೈಲ್ ಅನ್ನು ಮುಚ್ಚಿ ಹಾಕಿದ್ದರು. ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ರಿಜ್ವಾನ್ ಅನಾಥಾಶ್ರಮ ಸೇರಿದ್ದನು. ಆದರೆ ಫಂಡ್ಸ್ ಇಲ್ಲದೆ ಆಶ್ರಮ ಮುಚ್ಚಿದಾಗ ಮಕ್ಕಳು ಮತ್ತೆ ಬೀದಿಪಾಲಾಗಿದ್ದರು.
ಆಗ ರಿಜ್ವಾನ್ ಕೂಡ ಅವರಲ್ಲಿ ಒಬ್ಬನಾಗಿದ್ದನು. ಸುಹೈಲ್ ಕುರ್ಚಿಯಲ್ಲಿ ಕುಳಿತು ಯೋಚಿಸಿದನು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮಾತನ್ನು ಹೇಳಿದ ಹುಡುಗ ಇಂದು ಫುಟ್ಪಾತ್ ಮೇಲೆ ಪೊರಕೆ ಮಾರುತ್ತಿದ್ದಾನೆ ಎಂದು ಆಲೋಚನೆ ಮಾಡುವುದಕ್ಕೆ ಶುರು ಮಾಡಿದನು. ಆಗ ಸುಹೈಲ್ ಕಣ್ಣಲ್ಲಿ ಒಂದು ಹೊಳಪು ಕಂಡಿತು. ಆ ಮಗುವಿಗಾಗಿ ಏನಾದರೂ ಮಾಡಲೇಬೇಕೆಂದು ನಿರ್ಧರಿಸಿದರು. ಆ ಕೇಸನ್ನು ಮತ್ತೆ ಓಪನ್ ಮಾಡಲು ವಕೀಲರನ್ನು ಕರೆಸಿದರು. ರಿಜ್ವಾನ್ಗೆ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವರು ಜೈಲಿಗೆ ಹೋಗಬೇಕು ಎಂದುಕೊಂಡರು. ನಾಳೆ ಬೆಳಿಗ್ಗೆ ರಿಜ್ವಾನ್ನನ್ನು ನನ್ನ ಆಫೀಸ್ಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಮರುದಿನ ಬೆಳಿಗ್ಗೆ ಸುಹೈಲ್ ಹೇಳಿದಂತೆ ರಿಜ್ವಾನ್ನನ್ನು ಕರೆತರಲಾಯಿತು. ಅವನಿಗೆ ಶುಭ್ರವಾದ ಬಟ್ಟೆಗಳನ್ನು ಹಾಕಿಸಿ ಕರೆತಂದಾಗ ಸುಹೈಲ್ಗೆ ಆಶ್ಚರ್ಯವಾಯಿತು. ಸುಹೈಲ್ ನಗುತ್ತಾ, ಇವತ್ತು ನೀನು ನನ್ನ ಅತಿಥಿ ಎಂದರು. ನಂತರ ಇಬ್ಬರು ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋದರು. ಆ ಐಷಾರಾಮಿ ವಾತಾವರಣದಲ್ಲಿ ಎಲ್ಲರ ಕಣ್ಣು ರಿಜ್ವಾನ್ ಮೇಲೆಯೇ ಇತ್ತು. ಪಕ್ಕದ ಟೇಬಲ್ ನಲ್ಲಿದ್ದ ಒಬ್ಬ ವ್ಯಾಪಾರಿಯು ನಗುತ್ತಾ, ಫುಟ್ಪಾತ್ ನಿಂದ ಕರೆತಂದ ಇವನು ಯಾರು? ಇಲ್ಲೂ ಪೊರಕೆ ಮಾರಾಟ ಮಾಡುತ್ತಾನ ಎಂದು ಗೇಲಿ ಮಾಡಿದನು. ಅದರಿಂದ ರಿಜ್ವಾನ್ ತಲೆ ತಗ್ಗಿಸಿದನು. ಸುಹೈಲ್ ಅವನ ಭುಜದ ಮೇಲೆ ಕೈ ಹಾಕಿದರು. ಬಾ, ಇನ್ನೊಂದು ಬೆಂಚ್ ಮೇಲೆ ಕುಳಿತುಕೊಳ್ಳೋಣ ಎಂದರು. ಏನಪ್ಪಾ, ಆ ಮಾತುಗಳು ನಿನಗೆ ನೋವುಂಟು ಮಾಡಲಿಲ್ಲವೇ ಎಂದು ಕೇಳಿದರು. ಅದಕ್ಕೆ ಆ ಹುಡುಗ, ನನಗೆ ಇವೆಲ್ಲ ಅಭ್ಯಾಸವಾಗಿದೆ ಸರ್ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಸುಹೈಲ್ ಮನನೊಂದರು. ಈ ವಿಷಯವನ್ನು ಎಲ್ಲಾ ಚಾನೆಲ್ಗಳು ಪ್ರಸಾರ ಮಾಡಿದವು. ಈಗ ರಿಜ್ವಾನ್ ಬಗ್ಗೆ ಪ್ರಪಂಚಕ್ಕೆ ಸತ್ಯ ಹೇಳುವ ಸಮಯ ಬಂದಿತ್ತು. ಮರುದಿನ ಬೆಳಿಗ್ಗೆ ನಗರದಾದ್ಯಂತ ಆ ಹುಡುಗನ ಹೆಸರೇ ಪ್ರತಿಧ್ವನಿಸಿತು. ರಿಜ್ವಾನ್ ಖಾನ್ ಹೆಸರು ಕೇಳುವಷ್ಟರಲ್ಲೇ ಜನರ ರಕ್ತ ಕುದಿಯತೊಡಗಿತು. ಆದರೆ ಆ ಸಣ್ಣ ಹುಡುಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯ ವಾರಸುದಾರನೆಂದು ಸ್ಪಷ್ಟವಾದಾಗ ಇಡೀ ದೇಶವೇ ಆಘಾತಕ್ಕೊಳಗಾಯಿತು. ಜಸ್ಟಿಸ್ ಫಾರ್ ರಿಜ್ವಾನ್ ಟಾಪ್ ಟ್ರೆಂಡ್ ಆಯಿತು. ಆ ವ್ಯಾಪಾರಿಗಳು ಕ್ಷಮೆ ಕೇಳಬೇಕು ಮತ್ತು ಅವರ ಕಂಪನಿಗಳನ್ನು ಬಹಿಷ್ಕರಿಸಬೇಕೆಂದು ಜನರು ಡಿಮ್ಯಾಂಡ್ ಮಾಡಲು ಪ್ರಾರಂಭಿಸಿದರು. ಆ ದಿನ ಮಧ್ಯಾಹ್ನ ಸುಹೈಲ್ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದರು. ಅವರ ಕಚೇರಿಯ ಹೊರಗೆ ಮಾಧ್ಯಮಗಳು ಜಮಾಯಿಸಿದ್ದವು. ಸುಹೈಲ್ ಮೈಕ್ ಮುಂದೆ ಬಂದರು. ಅವರ ಜೊತೆ ರಿಜ್ವಾನ್ ಇದ್ದನು. ಸುಹೈಲ್ ಮಾತನಾಡುತ್ತಾ, ಇವತ್ತು ನಾನು ಒಂದು ಸತ್ಯವನ್ನು ನಿಮ್ಮ ಮುಂದೆ ತರಲಿದ್ದೇನೆ. ನೀವೆಲ್ಲರೂ ಪೊರಕೆ ಮಾರುವವನು ಎಂದು ಕರೆದ ಈ ವ್ಯಕ್ತಿ ಅನ್ವರ್ ಖಾನ್ ಅವರ ಮಗ. ಇದೇ ಅನ್ವರ್ ಖಾನ್ ಈ ಊರಿಗೆ ಬಂದು ಬದುಕು ಕಟ್ಟಿಕೊಳ್ಳುವುದಕ್ಕೆ ತುಂಬಾ ಶ್ರಮ ಪಟ್ಟಿದ್ದರು ಎಂದರು. ಆಗ ಅವರು ಒಂದು ಫೈಲ್ ತೋರಿಸಿದರು. ನಗರದ ಮಧ್ಯಭಾಗದಲ್ಲಿರುವ ಬಿಲಿಯನ್ ಬೆಲೆ ಬಾಳುವ ಭೂಮಿ ರಿಜ್ವಾನ್ ತಂದೆಗೆ ಸೇರಿದ್ದೆಂದು ಈ ದಾಖಲೆಗಳು ರುಜುವಾತುಪಡಿಸುತ್ತಿದ್ದವು. ಭೂಮಿ ಬೇರೆಯವರ ಸ್ವಾಧೀನದಲ್ಲಿ ಇದೆಯೇ ಎಂದು ಒಬ್ಬ ವರದಿಗಾರ ಕೇಳಿದನು. ಸುಹೈಲ್, ಹೌದು, ಕೋರ್ಟ್ ಕಲಾಪಗಳು ಪ್ರಾರಂಭವಾಗಿವೆ ಎಂದು ಉತ್ತರಿಸಿದರು. ಅವರು ಮೈಕ್ರೋಫೋನ್ ಅನ್ನು ರಿಜ್ವಾನ್ಗೆ ನೀಡಿದರು. ರಿಜ್ವಾನ್ ನಿಧಾನವಾಗಿ, ನನಗೆ ಹೇಗೆ ಮಾತನಾಡಬೇಕೆಂದು ಗೊತ್ತಿಲ್ಲ, ಆದರೆ ಸುಹೈಲ್ ಸಾಹೇಬರು ನನ್ನ ಮಾತು ಕೇಳಿದರು. ನಾನು ರಸ್ತೆಯಲ್ಲಿ ಪಡೆಯದ ಗೌರವವನ್ನು ಅವರು ನನಗೆ ನೀಡಿದರು. ಅಮ್ಮ ಬದುಕಿದ್ದರೆ ಅವಳು ಹೇಳುತ್ತಿದ್ದಳು, ಮಗನೇ, ನಿನ್ನ ತಾಳ್ಮೆ ಫಲಿಸಿದೆ ಎಂದನು. ಪರಿಸ್ಥಿತಿ ಸಂಪೂರ್ಣ ನಿಶ್ಶಬ್ದವಾಯಿತು. ಕ್ಯಾಮೆರಾಗಳ ಕ್ಲಿಕ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಇನ್ನೊಂದೆಡೆ ಅದೇ ಉದ್ಯಮಿ ಆ ದೃಶ್ಯವನ್ನು ನೋಡುತ್ತಿದ್ದನು. ಇದು ತಮಾಷೆಯಲ್ಲ, ತನ್ನ ಕೀರ್ತಿ, ಪ್ರತಿಷ್ಠೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಶ್ನೆ ಎಂದು ಅವನು ಅರಿತುಕೊಂಡನು. ಆ ದಿನ ಸಂಜೆ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಇದೇ ಸುದ್ದಿಗಳು ಕೇಳಿಬಂದವು. ರಿಜ್ವಾನ್ ಕತೆ ಎಲ್ಲೆಡೆ ಮಾರ್ದನಿಸಿತು. ನಿನ್ನೆಯವರೆಗೂ ಬೀದಿಯಲ್ಲಿದ್ದ ಹುಡುಗನನ್ನು ಮೊದಲ ಬಾರಿಗೆ ಟಿವಿಯಲ್ಲಿ ನೋಡಿ ಕೊಳೆಗೇರಿ ಮಕ್ಕಳು ಸಂತೋಷಪಟ್ಟರು. ಇವತ್ತು ನಾನು ದೇಶದ ಒಬ್ಬ ದೊಡ್ಡ ಉದ್ಯಮಿಯ ಜೊತೆ ನಿಂತಿದ್ದೇನೆ ಎಂದು ರಿಜ್ವಾನ್ ಅಂದುಕೊಂಡನು. ರಾತ್ರಿ ಸುಹೈಲ್ ರಿಜ್ವಾನ್ ಕೋಣೆಗೆ ಬಂದರು. ಮಗನೇ, ಪ್ರಪಂಚ ನಿನ್ನನ್ನು ಗುರುತಿಸುತ್ತಿದೆ, ಆದರೆ ನಿಜವಾದ ಯುದ್ಧ ಈಗಷ್ಟೇ ಪ್ರಾರಂಭವಾಗಿದೆ. ಇದು ನಿನಗಾಗಿ ಅಲ್ಲ, ಇದು ಪ್ರತಿಯೊಬ್ಬರಿಗಾಗಿ ಎಂದರು. ರಿಜ್ವಾನ್ ಮುಗುಳ್ನಕ್ಕೂ, ಸರ್, ಈಗ ನಾನು ಹಿಂದೆ ಸರಿಯುವುದಿಲ್ಲ ಎಂದನು. ಪತ್ರಿಕಾಗೋಷ್ಠಿಯ ನಂತರ ನಗರದಾದ್ಯಂತ ಸಂಚಲನ ಉಂಟಾಯಿತು. ಪ್ರತಿ ಪ್ಲಾಟ್ಫಾರ್ಮ್ನಲ್ಲೂ ರಿಜ್ವಾನ್ ಖಾನ್ ಎಂಬ ಹೆಸರು ಮಾತ್ರ ಇತ್ತು. ಆದರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ 3 ಉದ್ಯಮಿಗಳು ಈಗ ನಾಚಿಕೆಯಿಂದ ತಲೆ ತಗ್ಗಿಸಿದ್ದರು. ಜನರು ಅವರ ಕಂಪನಿಗಳನ್ನು ಬಹಿಷ್ಕರಿಸಲು ಪ್ರಾರಂಭಿಸಿದರು. ಅವರು ಬಹಿರಂಗವಾಗಿ ಕ್ಷಮೆ ಕೇಳದಿದ್ದರೆ ಪರಿಸ್ಥಿತಿ ಬೇರೆಯೇ ಆಗಿರುತ್ತದೆ ಎಂದು ಸುಹೈಲ್ ಘೋಷಿಸಿದರು. ಈ ಸಂಜೆ ಸುಹೈಲ್ ಅವರನ್ನು ಕಚೇರಿಗೆ ಕರೆದೊಯ್ದರು. ಸುಹೈಲ್ ದೊಡ್ಡ ಹಾಲಿನಲ್ಲಿ ಎತ್ತರವಾದ ಕುರ್ಚಿಯಲ್ಲಿ ಕುಳಿತಿದ್ದರು. ಸುಹೈಲ್ ತಮ್ಮ ಕುರ್ಚಿಯಿಂದ ಎದ್ದು, ನಿಮ್ಮನ್ನು ಅಗೌರವಿಸುವುದು ನನ್ನ ಉದ್ದೇಶವಲ್ಲ, ನೀವು ವಿಷಯ ತಿಳಿದುಕೊಳ್ಳಬೇಕೆಂಬುದೇ ಮುಖ್ಯ ಎಂದರು. ರಿಜ್ವಾನ್ ಮೌನವಾಗಿದ್ದನು. ಅವರನ್ನು ಕೇವಲ ಕ್ಷಮಿಸುವುದು ಸಾಲದು ಎಂದುಕೊಂಡನು. ಸುಹೈಲ್ ರಿಜ್ವಾನ್ ಕಡೆ ನೋಡಿದರು. ಬಾಬು, ನೀನು ಒಪ್ಪಿಕೊಳ್ಳುತ್ತೀಯಾ? ರಿಜ್ವಾನ್ ಮೃದುವಾಗಿ, ನಾನು ದ್ವೇಷಿಸುವುದಿಲ್ಲ, ಬಡತನ ಯಾರ ಗೌರವವನ್ನು ಕಡಿಮೆ ಮಾಡುವುದಿಲ್ಲ ಎಂಬ ವಿಷಯವನ್ನು ಅವರಿಬ್ಬರೂ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಎಂದನು. 3 ಉದ್ಯಮಿಗಳು ನಿಧಾನವಾಗಿ ಅವನ ಮುಂದೆ ಬಂದರು. ಅವರ ಮುಖದಲ್ಲಿ ಈಗ ಗರ್ವ ಇರಲಿಲ್ಲ. ಮೊದಲು ತ್ಯಾಗಿ ಕೈಜೋಡಿಸಿ, ರಿಜ್ವಾನ್, ನಮ್ಮನ್ನು ಕ್ಷಮಿಸಿ, ನಾವು ಏನನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂದು ನಮಗೆ ತಿಳಿಯಲಿಲ್ಲ ಎಂದರು. ನಂತರ ವರ್ಮಾ ಮತ್ತು ಶ್ರೀವಾಸ್ತವ ಕೂಡ ಕ್ಷಮೆ ಕೇಳಿದರು. ಅವರೆಲ್ಲರೂ ಸುಹೈಲ್ ಮುಂದೆ ನಮಸ್ಕರಿಸಿದರು. ಕೋಣೆ ನಿಶ್ಶಬ್ದವಾಗಿತ್ತು. ನಿನ್ನೆಯವರೆಗೂ ಕಿರುಕುಳ ಅನುಭವಿಸಿದ ಈ ಚಿಕ್ಕ ಹುಡುಗ ಇಂದು ಅವರ ಮುಂದೆ ನಿಂತಿದ್ದನು.
ಅದೇ ರಾತ್ರಿ ಮಾಧ್ಯಮಗಳಲ್ಲಿ ಈ ಸುದ್ದಿ ಬಂತು. ಪೊರಕೆ ಮಾರುವ ಒಬ್ಬ ಹುಡುಗ ಈಗ ಆ ದೊಡ್ಡ ಮನುಷ್ಯರ ಅಹಂಕಾರವನ್ನು ಅಡಗಿಸಿಬಿಟ್ಟನು. ಇದು ನವಭಾರತ ಎಂದು ಪ್ರಸಾರ ಮಾಡಿದರು. ಸುಹೈಲ್ ಚಪ್ಪಾಳೆ ತಟ್ಟಿ, ಇದಲ್ಲವೇ ನಿಜವಾದ ಗೆಲುವು ಅಂದರೆ ಎಂದರು. ಮರುದಿನ ಬೆಳಿಗ್ಗೆ ಸಾಮಾನ್ಯ ಮಕ್ಕಳಂತೆ ರಿಜ್ವಾನ್ ಕೂಡ ಓದಲು ಪ್ರಾರಂಭಿಸಿದನು. ಅವನ ಕೈಯಲ್ಲಿ ಪೊರಕೆ ಇರಲಿಲ್ಲ, ಆದರೆ ಮಾತಿನಲ್ಲಿ ಸ್ಪಷ್ಟತೆ ಇತ್ತು. ಈಗ ಅವನು ಕೋಟಿ ರೂಪಾಯಿಗಳ ಭೂಮಿಗೆ ವಾರಸುದಾರ ಮಾತ್ರವಲ್ಲ, ಜನರ ಹೃದಯದಲ್ಲಿ ಉಳಿದು ಹೋದ ವೀರನೂ ಹೌದು. ರಿಜ್ವಾನ್ ಜೀವನ ಈಗ ಹೊಸ ದಿಕ್ಕಿಗೆ ತಿರುಗಿತು. ಸುಹೈಲ್ ಮುಂಬೈಯ ಐಷಾರಾಮಿ ಪ್ರದೇಶದಲ್ಲಿ ರಿಜ್ವಾನ್ಗಾಗಿ ಒಂದು ಕ್ಲೀನ್ ಫ್ಲಾಟ್ ತೆಗೆದುಕೊಂಡರು. ಅದರಲ್ಲಿ ಶುಭ್ರವಾದ ಮಂಚ, ಸ್ಟಡಿ ಟೇಬಲ್, ಬುಕ್ ಕೇಸ್, ಸಣ್ಣ ಅಡುಗೆ ಮನೆ, ಹೀಗೆ ಎಲ್ಲಾ ರೀತಿಯ ಸೌಕರ್ಯಗಳಿದ್ದವು. ರಿಜ್ವಾನ್ ಸ್ವತಃ ಚಹಾ ತಯಾರಿಸಲು ಕಲಿಯಲಾರಂಭಿಸಿದನು. ಆದರೆ ಇವೆಲ್ಲ ಇದ್ದರೂ ಅವನು ಮೊದಲಿನಂತೆಯೇ ಇದ್ದನು. ಸುಹೈಲ್ ಅವನಿಗಾಗಿ ಒಬ್ಬ ಖಾಸಗಿ ಶಿಕ್ಷಕನನ್ನು ಏರ್ಪಡಿಸಿದರು. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ರಿಜ್ವಾನ್ ಯೂನಿಫಾರ್ಮ್ ಧರಿಸಿ ಓದಲು ಪ್ರಾರಂಭಿಸುತ್ತಿದ್ದನು. ಅವನು ದಿನಕ್ಕೆ 3 ಬಾರಿ ಸುಹೈಲ್ ಕಚೇರಿಗೆ ಹೋಗುತ್ತಿದ್ದನು. ಅಲ್ಲಿ ಅವನು ಅವರಿಂದ ವ್ಯಾಪಾರ ಹೇಗೆ ಮಾಡಬೇಕು ಮುಂತಾದ ಎಷ್ಟೋ ಜೀವನ ಸೂತ್ರಗಳನ್ನು ಕಲಿಯುತ್ತಿದ್ದನು. ಇದು ತಂದೆ ಮಗನ ಸಂಬಂಧವಾಗಿ ಬದಲಾಯಿತು. ಯಾರಾದರೂ ತನ್ನನ್ನು ಗುರುತಿಸಿ ಫೋಟೋ ತೆಗೆದಾಗಲೆಲ್ಲ ಅವನು ಮುಗುಳ್ನಗುತ್ತಿದ್ದನು. ಅವನು ಸ್ವತಃ ಕೊಳೆಗೇರಿಯ ಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗಾಗಿ ಸಣ್ಣ ಶಾಲೆಯಂತಹದ್ದನ್ನು ಏರ್ಪಡಿಸಿದನು. ಅವರಿಗಾಗಿ ನೋಟ್ಬುಕ್, ಪೆನ್ನುಗಳನ್ನು ಖರೀದಿಸಿದನು. ಪ್ರತಿ ಸಂಜೆ 20 ರಿಂದ 30 ಮಕ್ಕಳು ಓದಲು ಬರಲಾರಂಭಿಸಿದರು. ಈ ಸಣ್ಣ ಶಾಲೆಗೆ ಅನ್ವರ್ ಲೈಟ್ ಎಂದು ತನ್ನ ತಂದೆಯ ಹೆಸರಿಟ್ಟನು. ಒಂದು ದಿನ ಸುಹೈಲ್ ಆ ಶಾಲೆಯನ್ನು ನೋಡಲು ಬಂದರು. ಅವರನ್ನು ನೋಡಿ ರಿಜ್ವಾನ್ ಆಶ್ಚರ್ಯಚಕಿತನಾದನು. ಸರ್, ನೀವು? ಸುಹೈಲ್ ನಗುತ್ತಾ, ನನ್ನ ಮಗನ ಕೆಲಸವನ್ನು ನೋಡಲು ಬಂದಿದ್ದೇನೆ ಎಂದರು. ನಿನ್ನನ್ನು ನೋಡಿ ಹೆಮ್ಮೆ ಪಡುತ್ತೇನೆ ರಿಜ್ವಾನ್. ನಂತರ ಇಬ್ಬರೂ ಒಂದು ಕಡೆ ಕುಳಿತರು. ಸುಹೈಲ್, ಮಗನೇ, ನೀನು ಕೂಡ ನನ್ನ ವ್ಯಾಪಾರವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮವರು ಕೊಟ್ಟ ಹಣವನ್ನು ಸರಿಯಾದ ಜಾಗದಲ್ಲಿ ಉಪಯೋಗಿಸುವುದನ್ನು ಕಲಿಯಬೇಕು ಎಂದರು. ರಿಜ್ವಾನ್, ಅಯ್ಯ, ಆ ಸಂಪತ್ತನ್ನು ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ನೀಡಿದರೆ ಅದರಿಂದ ಅವರ ಮಕ್ಕಳಿಗೆ ತುಂಬಾ ಉಪಯೋಗವಾಗುತ್ತದೆ ಎಂದು ಹೇಳಿದನು. ಸುಹೈಲ್ ಮೌನವಾಗಿದ್ದರು. ಅವರ ಗುಂಡಿಗೆಯಲ್ಲಿ ಒಂದು ಮೃದುವಾದ ಅನುಭೂತಿ ಪ್ರವೇಶಿಸಿತು. ತಾನು ಮಗುವನ್ನು ಬೆಳೆಸುತ್ತಿಲ್ಲ, ಬದಲಾಗಿ ಅವನಿಂದಲೇ ಎಷ್ಟೋ ಒಳ್ಳೆಯ ವಿಷಯಗಳನ್ನು ಕಲಿಯುತ್ತಿದ್ದೇನೆ ಎಂದು ತಿಳಿದುಕೊಂಡರು. ಇನ್ನೊಂದೆಡೆ ನಗರದ ದೊಡ್ಡವರು, ರಾಜಕಾರಣಿಗಳು ದೇಣಿಗೆಗಾಗಿ ರಿಜ್ವಾನ್ ಸುತ್ತ ನೊಣಗಳಂತೆ ಮುತ್ತುತ್ತಿದ್ದರು. ಆದರೂ ರಿಜ್ವಾನ್ ಒಂದು ನಿಯಮ ಇಟ್ಟುಕೊಂಡಿದ್ದನು. ನನ್ನ ಸಮಯ ಯಾರು ನೋಡದ ಆ ಮಕ್ಕಳಿಗಾಗಿ ಮಾತ್ರ ವಿನಿಯೋಗಿಸಬೇಕು ಅಂದುಕೊಂಡಿದ್ದೇನೆ. ನಾನು ಫೋಟೋಗಳಲ್ಲಿ ಜೀವಿಸಲು ಬಯಸುವುದಿಲ್ಲ, ನಾನು ಪುಸ್ತಕಗಳಲ್ಲಿ ಜೀವಿಸಲು ಬಯಸುತ್ತೇನೆ ಎಂದನು. ಒಂದು ದಿನ ದೊಡ್ಡ ಬಿಸಿನೆಸ್ ಮ್ಯಾಗಜೀನ್ ಸಂದರ್ಶನದಲ್ಲಿ ಅವನನ್ನು ಕೇಳಿತು, ನೀವು ಈಗ ಬಿಲಿಯನೇರ್, ನಿಮ್ಮ ಅತಿದೊಡ್ಡ ಆಸೆ ಏನು ಎಂದು. ರಿಜ್ವಾನ್ ಉತ್ತರ ಸರಳವಾಗಿತ್ತು, ಆದರೆ ಆಳವಾಗಿತ್ತು. ನನ್ನ ಅತಿದೊಡ್ಡ ಆಸೆ ಏನೆಂದರೆ ಈ ಮಗು ನನ್ನಂತಹ ಬಟ್ಟೆ ಧರಿಸಿ ಶಾಲೆಯ ಗೇಟ್ನಿಂದ ಹಿಂತಿರುಗಿ ಬರಬಾರದು ಎಂದು ಹೇಳಿದನು. ಈ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಹೃದಯಗಳನ್ನು ಮುಟ್ಟಿದವು. ಬೀದಿಗಳಲ್ಲಿ ಪೊರಕೆ ಮಾರುತ್ತಿದ್ದ ರಿಜ್ವಾನ್ ಈಗ ಗೌರವಯುತ ಸ್ಥಾನದಲ್ಲಿದ್ದನು. ಯಾವುದೇ ಜಾಹೀರಾತುಗಳಿಲ್ಲದೆ, ಯಾವುದೇ ರಾಜಕಾರಣಿಯ ಬೆಂಬಲವಿಲ್ಲದೆ ಈಗ ಪೊರಕೆ ಮಾರುವ ಹುಡುಗ ಎಂದು ಕರೆಯದೆ ರಿಜ್ವಾನ್ ಖಾನ್ ಎಂದು ಕರೆಯುತ್ತಿದ್ದಾರೆ. ಸುಹೈಲ್ ಮಲ್ಹೋತ್ರಾ ಅವನನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತಿದ್ದಾರೆ. ಅವನನ್ನು ಹೃದಯಪೂರ್ವಕವಾಗಿ ತನ್ನ ಮಗನೆಂದು ಭಾವಿಸಿದರು. ಆದರೆ ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಅಲ್ಲವೇ? ವಿಶೇಷವಾಗಿ ಒಬ್ಬ ಅಪರಿಚಿತ ವ್ಯಕ್ತಿ ಅಕಸ್ಮಾತ್ ಆಗಿ ಒಂದು ಕುಟುಂಬಕ್ಕೆ ಬಂದಾಗ ಇಲ್ಲೂ ಅದೇ ನಡೆಯಿತು. ಸುಹೈಲ್ ಅವರ ಸ್ವಂತ ಮಗ ಕಬೀರ್ ಮತ್ತು ಮಗಳು ಆರೋಹಿ ಇದ್ದರು. ಸುಹೈಲ್ ಮಗನಾಗಿ ರಿಜ್ವಾನ್ ಹೆಸರು ಹೊರಗೆ ಬರುತ್ತಿದ್ದಂತೆ ಅವರು ಕಳವಳಗೊಂಡರು. ಬಿಸಿನೆಸ್ ನಲ್ಲಿ ಡಿಗ್ರಿ ಪಡೆದ ಸುಹೈಲ್ ಮಗ ಕಬೀರ್ ತನ್ನ ತಂದೆಯ ವ್ಯಾಪಾರ ಸಾಮ್ರಾಜ್ಯಕ್ಕೆ ತಾನೇ ವಾರಸುದಾರ ಎಂದು ಭಾವಿಸಿದ್ದನು. ನಿನ್ನೆಯವರೆಗೂ ಯಾರಿಗೂ ತಿಳಿಯದ ರಿಜ್ವಾನ್ ಹೆಸರು ಈಗ ಪ್ರತಿ ವಾರ್ತಾ ಪತ್ರಿಕೆಯಲ್ಲಿ, ಪ್ರತಿ ಟಿವಿಯಲ್ಲಿ, ಪ್ರತಿ ಬಿಸಿನೆಸ್ ಮೀಟಿಂಗ್ ನಲ್ಲಿ ಕೇಳಿಬರುತ್ತಿದೆ. ಸುಹೈಲ್ ಬಿಸಿನೆಸ್ಗೆ ರಿಜ್ವಾನ್ ವಾರಸುದಾರ ಎಂದು ಪ್ರಚಾರ ನಡೆದು ಹೋಯಿತು. ಈ ವಿಷಯ ಕಬೀರ್ನನ್ನು ಒಳಗೊಳಗೆ ತಿನ್ನುತ್ತಿತ್ತು. ಒಂದು ರಾತ್ರಿ ಎಲ್ಲರೂ ಊಟದ ಮೇಜಿನ ಬಳಿ ಕುಳಿತಾಗ ಸುಹೈಲ್ ನಗುತ್ತಾ, ಇವತ್ತು ರಿಜ್ವಾನ್ ಪ್ರಾರಂಭಿಸಿದ ತರಬೇತಿ ಕೇಂದ್ರ ನಿಜಕ್ಕೂ ಅದ್ಭುತವಾಗಿದೆ ಎಂದರು. ಕಬೀರ್ ಕಡೆ ನೋಡಿ, ನೀವೆಲ್ಲರೂ ಸೇರಿ ಅವನಿಗೆ ಫಂಡ್ಸ್ ಒದಗಿಸಬೇಕೆಂದು ನಾನು ಕೋರುತ್ತೇನೆ ಎಂದರು. ಅಷ್ಟೇ, ಕಬೀರ್ ಚಮಚವನ್ನು ಟೇಬಲ್ ಮೇಲೆ ಇಟ್ಟು ಕೋಪದಿಂದ, ಅಪ್ಪ, ನಾನು ಆ ಹುಡುಗನ ಜೊತೆ ಕೆಲಸ ಮಾಡಬೇಕೆಂದು ನೀವು ನಿಜವಾಗಲೂ ಬಯಸುತ್ತೀರಾ? ನಿನ್ನೆಯವರೆಗೂ ನಮಗೆ ತಿಳಿಯದ ವ್ಯಕ್ತಿ ಇವತ್ತು ನಮ್ಮ ಮನೆಯ ಸದಸ್ಯನಾಗಿ ಬಿಟ್ಟಿದ್ದಾನೆ ಎಂದನು. ಕೋಣೆಯಲ್ಲಿ ನಿಶ್ಶಬ್ದ ಆವರಿಸಿತು. ರಿಜ್ವಾನ್ ತಲೆ ತಗ್ಗಿಸಿದನು. ಆರೋಹಿ ಕೂಡ ಆಶ್ಚರ್ಯದಿಂದ ಕಬೀರ್ ಕಡೆ ನೋಡಿದಳು. ಸುಹೈಲ್ ಧ್ವನಿ ಕಠಿಣವಾಯಿತು. ಕಬೀರ್, ಏನೇ ಆಗಲಿ ನೀನು ನನ್ನ ಮಗ. ನಾನು ರಿಜ್ವಾನ್ನನ್ನು ಮಗ ಎಂದನೆಂದರೆ ಅವನು ನಿಮ್ಮ ಸಹೋದರ, ಈ ಮನೆಯ ಭಾಗ. ನೀವು ಅದನ್ನು ಒಪ್ಪಿಕೊಳ್ಳದಿದ್ದರೆ ಸಮಸ್ಯೆ ನಮ್ಮಲ್ಲಲ್ಲ, ನಿಮ್ಮಲ್ಲಿದೆ ಎಂದರು. ಕಬೀರ್ ಎದ್ದು ನಿಂತು, ಅಪ್ಪ, ನೀವು ಮೋಸ ಹೋಗುತ್ತಿದ್ದೀರಿ. ಆ ಹುಡುಗನಿಗೆ ಸಹಾನುಭೂತಿ ಹೇಳಿದರೆ ಸಾಕು. ಅವನು ಬೀದಿಯಿಂದ ಬಂದವನು. ಅವನು ಅರಮನೆಯನ್ನು, ಬಿಸಿನೆಸ್ ಅನ್ನು ಅರ್ಥ ಮಾಡಿಕೊಳ್ಳಲಾರ ಎಂದನು. ಸುಹೈಲ್ ಎದ್ದು ನಿಂತರು. ಅವರ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೀನು ಎಂದಾದರೂ ರಸ್ತೆಯಲ್ಲಿ ಬದುಕಿದ್ದೀಯಾ? ಜೀವನದ ಅಸಲಿ ಸಮಸ್ಯೆ ಪ್ರತಿಯೊಂದನ್ನು ಕಳೆದುಕೊಂಡ ನಂತರವೇ
ನಂತರವೇ ತಿಳಿಯುತ್ತದೆ. ಆದರೂ ಆ ಹುಡುಗ ನಗುತ್ತಲೇ ಇದ್ದಾನೆ. ಅವನೇ ನಿಜವಾದ ಮನುಷ್ಯ ನಿನಗಿಂತಲೂ ಎಂದರು. ಕಬೀರ್ ಜೋರಾಗಿ ಬಾಗಿಲು ಮುಚ್ಚಿ ಅಲ್ಲಿಂದ ಹೊರಟು ಹೋದನು. ಅದೇ ರಾತ್ರಿ ಆರೋಹಿ ರಿಜ್ವಾನ್ ಕೋಣೆಯ ಬಾಗಿಲು ತಟ್ಟಿದಳು. ರಿಜ್ವಾನ್ ಬಾಗಿಲು ತೆಗೆದನು. ಅವನ ಮುಖದಲ್ಲಿ ಅದೇ ಹಳೆಯ ನಗು ಇತ್ತು. ಅಕ್ಕ, ಒಳಗೆ ಬನ್ನಿ ಎಂದನು. ಆರೋಹಿಗೆ ಈ ಪದ ವಿಚಿತ್ರವಾಗಿ ಅನಿಸಿತು. ಅವಳು ರಿಜ್ವಾನ್ ಕಬೀರ್ ಆಡಿದ ಮಾತುಗಳನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ ಎಂದಳು. ರಿಜ್ವಾನ್ ನಗುತ್ತಾ, ನಾನು ಚಿಕ್ಕಂದಿನಿಂದ ಜನರು ಏನು ಹೇಳುತ್ತಾರೋ ಅದನ್ನೇ ಕಲಿಯುತ್ತಿದ್ದೇನೆ. ಅಣ್ಣ ಆಡಿದ ಮಾತುಗಳನ್ನು ನಾನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಕಬೀರ್ ಬಾಯ್ ಕೋಪವಾಗಿದ್ದಾರೆ, ಆದರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದನು. ಆರೋಹಿ ಮೊದಲ ಬಾರಿಗೆ ಅವನ ಕಣ್ಣುಗಳಲ್ಲಿ ನೋಡಿದಳು. ಅಲ್ಲಿ ದ್ವೇಷವಾಗಲಿ ದೂರುಗಳಾಗಲಿ ಇರಲಿಲ್ಲ, ಕೇವಲ ಪ್ರೀತಿ ಕಾಣಿಸಿತು. ಮರುದಿನ ಬೆಳಿಗ್ಗೆ ಕಬೀರ್ ಕಚೇರಿಯಲ್ಲಿ ಸುಹೈಲ್ ಜೊತೆ ಮಾತನಾಡಿದನು. ಅಪ್ಪ, ನೀವು ರಿಜ್ವಾನ್ನನ್ನು ನಿಮ್ಮ ವಾರಸುದಾರನಾಗಿ ಒಪ್ಪಿಕೊಂಡಿದ್ದರೆ ಈ ವ್ಯಾಪಾರದಲ್ಲಿ ಪಾಲು ಕೇಳಲು ನನಗೆ ಹಕ್ಕಿಲ್ಲ. ನಾನು ನನ್ನದೇ ಆದ ದಾರಿಯಲ್ಲಿ ಬಿಸಿನೆಸ್ ಮಾಡಲು ಹೋಗುತ್ತಿದ್ದೇನೆ ಎಂದನು. ಸುಹೈಲ್ ಮೃದುವಾಗಿ, ಈ ವ್ಯಾಪಾರ ಕೂಡ ನಿನ್ನದು ಮತ್ತು ರಿಜ್ವಾನ್ ರದ್ದು. ಇಬ್ಬರು ಸೇರಿ ಕೆಲಸ ಮಾಡಬೇಕೆಂದು ನಾನು ಬಯಸುತ್ತೇನೆ. ನಿನಗೆ ಸಹಾಯ ಬೇಕಿದ್ದರೆ ಹೇಳು ಎಂದರು. ಇಷ್ಟರಲ್ಲಿ ಹಿಂದಿನಿಂದ ರಿಜ್ವಾನ್ ಧ್ವನಿ ಕೇಳಿಸಿತು. ಕಬೀರ್ ಅಣ್ಣಯ್ಯ, ನಾನು ನಿಮ್ಮೊಂದಿಗೆ ಸೇರಿ ಬಿಸಿನೆಸ್ ಮಾಡಲ್ಲ, ಆದರೆ ನಾನು ನಿಮ್ಮಿಂದ ಏನನ್ನಾದರೂ ಕಲಿಯುವ ಅವಕಾಶ ಕೊಡಿ ಎಂದನು. ಕಬೀರ್ ಮೌನವಾದನು. ನಂತರ ಏನೂ ಮಾತನಾಡದೆ ಆಫೀಸ್ನಿಂದ ಹೊರಟು ಹೋದನು. ಕೆಲವು ದಿನಗಳ ನಂತರ ಒಂದು ದೊಡ್ಡ ಬಿಸಿನೆಸ್ ಮೀಟಿಂಗ್ನಲ್ಲಿ ಸುಹೈಲ್ ಘೋಷಿಸಿದರು, ನಾವು ನಮ್ಮ ಹೊಸ CSR ಪ್ರಾಜೆಕ್ಟ್ ಜವಾಬ್ದಾರಿಯನ್ನು ರಿಜ್ವಾನ್ಗೆ ಒಪ್ಪಿಸುತ್ತಿದ್ದೇವೆ. ಇದು ಬೀದಿ ಮಕ್ಕಳಿಗೆ ಹಾಸ್ಟೆಲ್ ತರಬೇತಿ ಮತ್ತು ಚಿಕಿತ್ಸೆಯ ಮೇಲೆ ಗಮನ ಹರಿಸುತ್ತದೆ. ಕಬೀರ್ ಹಠಾತ್ತನೆ ಎದ್ದು ನಿಂತು, ಅಪ್ಪ, ನಾನು ನಿಮ್ಮ ಬಗ್ಗೆ ಒಂದು ವಿಷಯ ತಿಳಿದುಕೊಳ್ಳಬೇಕು. ರಿಜ್ವಾನ್ ಕೇವಲ ಒಬ್ಬ ಸಾಧಾರಣ ಹುಡುಗನಲ್ಲ. ಕೆಲವು ವರ್ಷಗಳಿಂದ ಅವನ ಹೆಸರಿನಲ್ಲಿರುವ ಒಂದು ಟ್ರಸ್ಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಡೆಪಾಸಿಟ್ ಆಗಿದೆ. ಅವನ ತಾಯಿ ಸುನೀತಾ ಒಬ್ಬ ಪ್ರಸಿದ್ಧ ಸಮಾಜ ಸೇವಕಿ. ಅವರು ತಮ್ಮ ಮಗನನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಕಾಶ್ಮೀರಕ್ಕೆ ಹೋದರು, ಮತ್ತೆ ಬರಲಿಲ್ಲ ಎಂದನು. ಕೋಣೆಯಲ್ಲಿ ನಿಶಬ್ದ ಆವರಿಸಿತು. ಇವೆಲ್ಲ ತನಗೆ ತಿಳಿದಿದೆ ಎಂದು ಕಬೀರ್ ಹೇಳಿದನು. ಈಗ ಎಲ್ಲರ ಕಣ್ಣು ರಿಜ್ವಾನ್ ಮೇಲಿತ್ತು. ರಿಜ್ವಾನ್ ಮೃದುವಾಗಿ, ಏಕೆಂದರೆ ನಾನು ನನ್ನಲ್ಲಿ ಒಂದು ಸತ್ಯವನ್ನು ಮುಚ್ಚಿಟ್ಟೆ. ನನ್ನ ತಾಯಿ ಹೋದ ಮೇಲೆ ನನ್ನ ಜೀವನ ರಸ್ತೆ ಪಾಲಾಯಿತು. ನಾನು ನನ್ನನ್ನು ಕಳೆದುಕೊಂಡ ರಿಜ್ವಾನ್ ಆಗಿ ಇರಲು ಬಯಸಲಿಲ್ಲ, ಆದರೆ ಇತರರನ್ನು ರಕ್ಷಿಸಬಲ್ಲ ರಿಜ್ವಾನ್ ಆಗಿ ಜೀವಿಸಲು ಬಯಸಿದೆ ಎಂದನು. ಸುಹೈಲ್ ಆಶ್ಚರ್ಯದಿಂದ ಅವನನ್ನು ನೋಡಿದರು. ಕಬೀರ್, ಅದಕ್ಕೆ ನೀವು ಸತ್ಯವನ್ನು ಮುಚ್ಚಿಟ್ರ ಎಂದು ಕೇಳಿದನು. ರಿಜ್ವಾನ್, ನಾನು ಎಂದೂ ಸುಳ್ಳು ಹೇಳಿಲ್ಲ. ನಾನು ಕೋಟ್ಯಾಧಿಪತಿಯಾಗಿದ್ದರೂ ಪೇಮೆಂಟ್ ಮೇಲೆಯೇ ಇದ್ದೆ, ಏಕೆಂದರೆ ನಾನು ಸಂಪತ್ತಿನಿಂದಲ್ಲ ಸೇವೆಯಿಂದ ಗೌರವವನ್ನು ಬಯಸುತ್ತೇನೆ ಎಂದನು. ಕಬೀರ್ ಮೌನವಾಗಿ, ಮೃದುವಾಗಿ, ನೀನೇ ನಿಜವಾದ ವಾರಸುದಾರ ನಮ್ಮೆಲ್ಲರಲ್ಲಿ ಎಂದನು. ಒಂದು ಹೆಜ್ಜೆ ಮುಂದೆ ಇಟ್ಟು ಅವನ ಭುಜದ ಮೇಲೆ ಕೈ ಹಾಕಿದನು. ಕಬೀರ್ ಅಣ್ಣಯ್ಯ, ನಾವೆಲ್ಲರೂ ಸಮಾನರು. ನಾನು ಸಂಪತ್ತಿಗಾಗಿ ಬರಲಿಲ್ಲ, ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ಯಾರೋ ಒಬ್ಬರು ಬಂದು ಜೀವನ ಬದಲಾಯಿಸುತ್ತಾರೆ ಎಂದು ಕನಸು ಕಾಣುವ ರಿಜ್ವಾನ್ಗಾಗಿ ಬಂದೆ. ಆ ಮಾತುಗಳಿಗೆ ಆರೋಹಿ ಕಣ್ಣಲ್ಲಿ ನೀರು ಬಂತು. ಸುಹೈಲ್ ಇಬ್ಬರು ಮಕ್ಕಳನ್ನು ತಬ್ಬಿಕೊಂಡರು. ಆ ದಿನದ ನಂತರ ರಿಜ್ವಾನ್ ಕಬೀರ್ ಜೊತೆ ಸೇರಿ ಸುನೀತಾ ಹೋಮ್ ಹೆಸರಿನಲ್ಲಿ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದನು. ತನ್ನ ಸಂಪತ್ತನ್ನು ತನಗಾಗಿ ಅಲ್ಲದೆ ಇತರರಿಗಾಗಿ ನೀಡಿದನೆಂಬ ಸುದ್ದಿ ನಗರದಾದ್ಯಂತ ಹರಡಿತು. ಆದರೆ ರಿಜ್ವಾನ್ ಇಂದಿಗೂ ಸಾಧಾರಣ ಬಟ್ಟೆ ಧರಿಸಿ ಮಕ್ಕಳ ಮಧ್ಯೆ ಕುಳಿತು ನಗುತ್ತಾ ಪುಸ್ತಕಗಳನ್ನು ಹಂಚುತ್ತಿದ್ದನು. ಒಂದು ಮಗು, ಅಣ್ಣಯ್ಯ, ನೀವು ತುಂಬಾ ದೊಡ್ಡ ಮನುಷ್ಯ ಎಂದಾಗ ರಿಜ್ವಾನ್ ನಗುತ್ತಾ, ದೊಡ್ಡ ಮನುಷ್ಯ ಎಂದರೆ ಸಣ್ಣ ಮಕ್ಕಳನ್ನು ತನ್ನಂತೆಯೇ ಮಾಡುತ್ತಾನೆ. ನಾನು ನಿಮ್ಮಂತೆಯೇ ಇದ್ದೇನೆ ಎಂದನು. ಹೀಗೆ ರಿಜ್ವಾನ್, ಅನ್ವರ್ ಖಾನ್, ಸುಹೈಲ್, ಆರೋಹಿ ಮತ್ತು ಕಬೀರ್ ಎಲ್ಲರೂ ಒಂದಾದರು. ರಿಜ್ವಾನ್ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ನ ಕಥೆಯನ್ನು ಹೇಳಿದನು. ಒಂದು ದಿನ ರಾತ್ರಿ ಮನೆಯ ಮೇಲ್ಚಾವಣಿಯ ಮೇಲೆ ಕುಳಿತು ಆಕಾಶ ನೋಡುತ್ತಾ, ಅಮ್ಮ, ನಾನು ಕೆಲವರನ್ನು ಓದಿಸುತ್ತಿದ್ದೇನೆ. ಒಬ್ಬ ಹುಡುಗಿಗೆ ಮದುವೆ ಮಾಡಿಸಿದೆ, ಒಬ್ಬ ಹಿರಿಯ ಜೀವಕ್ಕೆ ಮನೆ ಕಟ್ಟಿಸಿಕೊಟ್ಟೆ. ಈಗ ನೀನು ಸಂತೋಷವಾಗಿ ಇರುತ್ತೀಯ ಅಲ್ವಾ ಎಂದನು. ರಸ್ತೆಯ ಮೇಲೆ ಪೊರಕೆ ಮಾರುತ್ತಿದ್ದ ಹುಡುಗ ಇಷ್ಟು ದೊಡ್ಡ ಕೋಟ್ಯಾಧಿಪತಿಯಾದರೂ ಗರ್ವ ಪಡದೆ ಎಷ್ಟೋ ಜನರಿಗೆ ಸಹಾಯ ಮಾಡುವುದು ಎಂಬ ಇಂತಹ ಕಥೆಯನ್ನು ಇದುವರೆಗೂ ಯಾರೂ ಕೇಳಿರಲಿಕ್ಕಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.